ನಮ್ಮ ಜೊತೆ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಸರ್, ಇವತ್ತು ಅಧಿವೇಶನ, ಚಳಿಗಾಲದ ಅಧಿವೇಶನ ಆರಂಭ ಆಗ್ತಿದೆ. ಸರ್ಕಾರದಲ್ಲಿರ್ತಕ್ಕಂತಹ ಭಿನ್ನ ನಡೆಗಳೇನಿದೆ, CM DCM ನಡುವೆ ಏನು ಬಣ ಕಿತ್ತಾಟ ನಡೀತಾ ಇದೆ, ಅಧಿಕಾರದ ಹಂಚಿಕೆ ಕಿತ್ತಾಟ ನಡೀತಾ ಇದೆ, ಇದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ BJP ಅವರು ಪ್ರಯತ್ನ ಮಾಡ್ತಿರುವಂಥ. ಈಗ ಕಿತ್ತಾಟ ಏನೂ ನಡೆದಿಲ್ಲ. DK ಶಿವಕುಮಾರ್ ಅವರು ಕೂಡ ನಾನು CM ಆಕಾಂಕ್ಷಿ, ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ, ಲೀಡರ್ಶಿಪ್ನ ಅಥವಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಮುಗೀತು. ಸೊ ಹಾಗಾಗಿ ಕಿತ್ತಾಟ ಅನ್ನೋದು ಯಾವುದೂ ಇಲ್ಲ. ಅದು ಸುಮ್ಮನೆ ಪ್ರತಿಪಕ್ಷದವರು ಅದನ್ನು ಹುಟ್ಟಾಕೊಂಡು ಆ ರೀತಿ ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ತಾರೆ. ವಿರೋಧ ಪಕ್ಷಗಳು ಹೇಳ್ತಿದ್ರೆ ಸಿದ್ದರಾಮಯ್ಯ ಅವ್ರದ್ದು ಕೊನೆ ಅಧಿವೇಶನ, ಬೆಳಗಾವಿ ಅಧಿವೇಶನದ ನಂತರ ಅವರು ರಾಜೀನಾಮೆ ಕೊಡ್ತಾರೆ. ಮಾತನ್ನು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ನಮ್ಮ ಸರ್ಕಾರ ಬಂದಾಗಿಂದನೂ ಕೂಡ ಹೇಳ್ತಾನೆ ಇದ್ದಾರೆ, ಮುಖ್ಯಮಂತ್ರಿಗಳು ಬದಲಾಗ್ಬಿಡ್ತಾರೆ, ಈ ವರ್ಷ ಬದಲಾಗ್ಬಿಡ್ತಾರೆ ಅಂತ ಹೇಳಿ. ಆದರೆ ಅವ್ರು ಆ ರೀತಿ ಕನಸು ಕಾಣ್ತಾ ಇರಬೇಕಷ್ಟೇ. ಸರ್, 5 ವರ್ಷ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಿರ್ತಾರೆ ಸರ್. ವೈಯಕ್ತಿಕವಾಗಿ ನಾನು 5 ವರ್ಷ ಅವರು ಮುಖ್ಯಮಂತ್ರಿಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ಪೂರ್ಣ ಮಾಡ್ತಾರೆ ನಂಬಿಕೆ ನನಗೆ. ಸರ್, ಈಗ ದೆಹಲಿ ಮಟ್ಟದಲ್ಲೂ ಕೂಡ ಚರ್ಚೆ ನಡೀತಾ ಇದೆ, ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ನಿತ್ಯ ಚರ್ಚೆ ಅಂತ ಆ ಥರದ್ದು ಏನಾರು ಅದ್ರ ಬಗ್ಗೆ ಹೇಳಿದ್ರಲ್ಲ, ಆ ಥರದ್ದು ಯಾವುದೇ ಚರ್ಚೆ ವಿಷಯ ಬಂದರೂ ಕೂಡ ಬದಲಾವಣೆ ಬಗ್ಗೆ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ, ಅದನ್ನ ಚರ್ಚೆಗೆ ವಿಸ್ತೃತವಾಗಿ ತಗೊಂಡಿಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಏನಾದ್ರು ಡೆಲ್ಲಿಗೆ ಹೋಗ್ತಾರೆ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿ? ಗೊತ್ತಿರೋಂಗೆ ಕರೆದಿಲ್ಲ ಹೈಕಮಾಂಡ್. ಇದು ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಹರೀಶ್, TV9 ಬೆಳಗಾವಿ. ನಮ್ಮ ಜೊತೆ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಸರ್, ಇವತ್ತು ಅಧಿವೇಶನ, ಚಳಿಗಾಲದ ಅಧಿವೇಶನ ಆರಂಭ ಆಗ್ತಿದೆ. ಸರ್ಕಾರದಲ್ಲಿರ್ತಕ್ಕಂತಹ ಭಿನ್ನ ನಡೆಗಳೇನಿದೆ, CM DCM ನಡುವೆ ಏನು ಬಣ ಕಿತ್ತಾಟ ನಡೀತಾ ಇದೆ, ಅಧಿಕಾರದ ಹಂಚಿಕೆ ಕಿತ್ತಾಟ ನಡೀತಾ ಇದೆ, ಇದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ BJP ಅವರು ಪ್ರಯತ್ನ ಮಾಡ್ತಿರುವಂಥ. ಈಗ ಕಿತ್ತಾಟ ಏನೂ ನಡೆದಿಲ್ಲ. DK ಶಿವಕುಮಾರ್ ಅವರು ಕೂಡ ನಾನು CM ಆಕಾಂಕ್ಷಿ, ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ, ಲೀಡರ್ಶಿಪ್ನ ಅಥವಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಮುಗೀತು. ಸೊ ಹಾಗಾಗಿ ಕಿತ್ತಾಟ ಅನ್ನೋದು ಯಾವುದೂ ಇಲ್ಲ. ಅದು ಸುಮ್ಮನೆ ಪ್ರತಿಪಕ್ಷದವರು ಅದನ್ನು ಹುಟ್ಟಾಕೊಂಡು ಆ ರೀತಿ ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ತಾರೆ. ವಿರೋಧ ಪಕ್ಷಗಳು ಹೇಳ್ತಿದ್ರೆ ಸಿದ್ದರಾಮಯ್ಯ ಅವ್ರದ್ದು ಕೊನೆ ಅಧಿವೇಶನ, ಬೆಳಗಾವಿ ಅಧಿವೇಶನದ ನಂತರ ಅವರು ರಾಜೀನಾಮೆ ಕೊಡ್ತಾರೆ. ಮಾತನ್ನು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ನಮ್ಮ ಸರ್ಕಾರ ಬಂದಾಗಿಂದನೂ ಕೂಡ ಹೇಳ್ತಾನೆ ಇದ್ದಾರೆ, ಮುಖ್ಯಮಂತ್ರಿಗಳು ಬದಲಾಗ್ಬಿಡ್ತಾರೆ, ಈ ವರ್ಷ ಬದಲಾಗ್ಬಿಡ್ತಾರೆ ಅಂತ ಹೇಳಿ. ಆದರೆ ಅವ್ರು ಆ ರೀತಿ ಕನಸು ಕಾಣ್ತಾ ಇರಬೇಕಷ್ಟೇ. ಸರ್, 5 ವರ್ಷ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಿರ್ತಾರೆ ಸರ್. ವೈಯಕ್ತಿಕವಾಗಿ ನಾನು 5 ವರ್ಷ ಅವರು ಮುಖ್ಯಮಂತ್ರಿಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ಪೂರ್ಣ ಮಾಡ್ತಾರೆ ನಂಬಿಕೆ ನನಗೆ. ಸರ್, ಈಗ ದೆಹಲಿ ಮಟ್ಟದಲ್ಲೂ ಕೂಡ ಚರ್ಚೆ ನಡೀತಾ ಇದೆ, ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ನಿತ್ಯ ಚರ್ಚೆ ಅಂತ ಆ ಥರದ್ದು ಏನಾರು ಅದ್ರ ಬಗ್ಗೆ ಹೇಳಿದ್ರಲ್ಲ, ಆ ಥರದ್ದು ಯಾವುದೇ ಚರ್ಚೆ ವಿಷಯ ಬಂದರೂ ಕೂಡ ಬದಲಾವಣೆ ಬಗ್ಗೆ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ, ಅದನ್ನ ಚರ್ಚೆಗೆ ವಿಸ್ತೃತವಾಗಿ ತಗೊಂಡಿಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಏನಾದ್ರು ಡೆಲ್ಲಿಗೆ ಹೋಗ್ತಾರೆ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿ? ಗೊತ್ತಿರೋಂಗೆ ಕರೆದಿಲ್ಲ ಹೈಕಮಾಂಡ್. ಇದು ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಹರೀಶ್, TV9 ಬೆಳಗಾವಿ.